ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಪ್ಲೇ ಹೋಮ್ ಬಗ್ಗೆ ಇವತ್ತು ಫುಲ್ಲು ಇಂಟ್ರೊಡ್ಯೂಸ್ ಮಾಡಿ ಸರ್. ನಿಮ್ಮ ಮೊದಲನೇದಾಗಿ ಈ ಹೊಸ ಚಾನೆಲ್ ನಿಮ್ಮದು ಸುಮಾ ಕೆ ಸುಮಾ ಅಂತೇಳಿ ಈ ಚಾನಲ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇವಾಗ ಈ ಪ್ಲೇ ಹೋಮ್ ಯಾವ ಥರ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ನಾನು ಇದು ನಿಜವಾಗಿ ನನ್ನ ಪ್ರೀ ಪ್ಲ್ಯಾನ್ಡ್ ಅಲ್ಲ, ನನ್ನ ಪ್ಲ್ಯಾನಿಂಗಲ್ಲಿ ಇದು ಇದ್ದದ್ದಲ್ಲ. ಅದು ಆಟೋಮೆಟಿಕ್ ಆಗಿ ಭಗವಂತನ ಒಂದು ದಯೆಯಿಂದಲೇ ಆಗಿರೋದು ಅಂತ ಹೇಳಬೇಕು. ಯಾಕಂತ ಹೇಳಿದರೆ, ಕೊರೋನಾ ಟೈಮ್ಗಿಂತ ಮೊದಲು ನಾನು ಸ್ಕೂಲ್ ಟೀಚರ್ ಆಗಿದ್ದೆ. ಸುಮಾರು 1983ಇಂದ 2021 ತನಕನೂ ನಾನು ಸ್ಕೂಲ್ ಟೀಚರ್. ಕೊನೆಯ 10 ವರ್ಷ ಇಲ್ಲೇ ಜ್ಞಾನವರ್ಧಕ ಸ್ಕೂಲ್, ಲಗ್ಗೆರೆ ಲವಕುಶನಗರ ಜ್ಞಾನವರ್ಧಕ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿದ್ದೆ. ಅದ ನಂತರ ರಿಸೈನ್ ಮಾಡಿಬಿಟ್ಟು ನಮ್ಮ ಊರು ಉಡುಪಿಗೆ ಹೋಗಿದ್ದೆ. ಅಲ್ಲೇ ಲೈಫ್ ಸೆಟ್ಲ್ ಇದು ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ದೆ. ಬಟ್ ಸರ್ ರಿಸೈನ್ ಏನಕ್ಕೆ ಮಾಡಿದ್ರಿ ಸರ್ ನೀವು? ರಿಸೈನ್ ಮಾಡಿದ ರೀಸನ್ ಏನು ಅಂತ ಹೇಳಿದರೆ, ಅದೇ ಕೊರೋನಾ ಟೈಮ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಕೊರೋನಾ ಟೈಮ್ ಎಲ್ಲರೂ ತಮ್ಮ ಊರಿಗೆ ಹೊರಡ್ತಾ ಇದ್ದಾರೆ, ಅದೇ ಥರ ನಾನು ಹೊರಟಿದ್ದೆ. ಆ ಥರ ಆಗೋಯ್ತು. ಆಮೇಲೆ ಕೊರೋನಾ ಲಾಕ್ಡೌನ್ ಮುಗಿದ್ಬಿಟ್ಟು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತಲ್ವಾ. ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುವಾಗ ನಮ್ಮ ಸ್ಟೂಡೆಂಟ್ಸ್ಗಳ ಪೇರೆಂಟ್ಸ್ ಎಲ್ಲ ನನಗೆ, ಯಾಕಂದರೆ ನಾನು ಹೈಸ್ಕೂಲಲ್ಲಿ ಟೀಚರ್ ಆಗಿದ್ದೆ, ಅಲ್ಲಿ ಹೈಸ್ಕೂಲಲ್ಲಿ ಟೀಚರ್ ಆಗಿ ಇದ್ದಾಗಲೂ ಸಹ ಚಿಕ್ಕ ಮಕ್ಕಳನ್ನು ನಾನು ಕೆಲವು ಮಕ್ಕಳನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅದನ್ನು ತುಂಬ ಜನ ನೋಡಿದ್ದಾರೆ. ಅಂದರೆ ಡ್ಯೂಟಿಗೆ ಹೋಗ್ತಾ ಇದ್ರಲ್ಲ, ಒಂದು ಹೋಗುವವರೆಲ್ಲ ನನಗೆ ಹೇಳ್ತಿದ್ರು, ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಆಮೇಲೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಸೊ ಅದನ್ನು ತುಂಬ ಜನ ಅಬ್ಸರ್ವ್ ಮಾಡಿದ್ದಾರೆ. ಸೊ ಅದು ನನಗೆ ಒಂದು ಪ್ಲಸ್ ಪಾಯಿಂಟ್ ಆಗೋಯ್ತು. ಕೊರೋನಾ ಎಲ್ರಿಗೂ ಶಾಪ ಆದರೆ ನನಗೆ ಅದು ಅದೇ ವರ ಆಗೋಯ್ತು. ಯಾವ ಥರ ಅಂತ ಹೇಳಿದರೆ, ಲಾಕ್ಡೌನ್ ಮುಗಿದ್ಬಿಟ್ಟು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದಾಗ ಎಲ್ಲ ಪೇರೆಂಟ್ಸ್ಗೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡ್ಲಿಕ್ಕೆ ಮನಸ್ಸಿರಲಿಲ್ಲ. ಹಾಗಾಗಿ ಸುಮಾರು 7-8 ಪೇರೆಂಟ್ಸ್ ನನಗೆ ಕಾಲ್ ಮಾಡಿ ಹೇಳಿದರು, ನೀವು ಇಲ್ಲಿ ಬಂದರೆ ನಮ್ಮ ಮಕ್ಕಳದ್ದು ಆನ್ಲೈನ್ ಕ್ಲಾಸ್ ನಿಮ್ಮ ಅಂಡರ್ ನಡೆದ್ರೆ ತುಂಬ ಚೆನ್ನಾಗಿರುತ್ತೆ, ಪ್ಲಸ್ ನಮ್ಮ ಮಕ್ಕಳನ್ನು ನೀವು ನೋಡಿಕೊಂಡ್ರೆ ನಮಗೂ ಒಂದು ಜೀವನ ನಡೆಸೋಕ್ಕೆ ದಾರಿ ಆಗುತ್ತೆ, ನಾವು ಡ್ಯೂಟಿಗೆ ಹೋಗ್ಬೋದು ಅಂತೇಳಿ ಸುಮಾರು ಜನ ಪೇರೆಂಟ್ಸ್ ಫೋನ್ ಮಾಡಿ, ಅವರೇ ಇಲ್ಲಿ ಜ್ಞಾನವರ್ಧಕ ಸ್ಕೂಲ್ನ ಹಿಂದ್ಗಡೆನೇ ಇರುವ ರಾಘವೇಂದ್ರ ಸ್ವಾಮಿ ಮಠದ ಎದುರುಗಡೆ ಒಂದು ಮನೆ ಅವರೇ ಹುಡುಕ್ಬಿಟ್ಟು ನನಗೆ ಕಾಲ್ ಮಾಡಿ ಬಂದಿರೋದು. ನಾನು ಉಡುಪಿಯಿಂದ ಮತ್ತೆ ರಿಟರ್ನ್ ಆದ್ರೆ ನೀವು ವಾಪಸ್ ರಿಟರ್ನ್ ಆಗಿದ್ದೆ. ಸೊ ಆವಾಗ ಏನಾಯಿತು, ಇಲ್ಲಿ ಅದು ಆಟೋಮೆಟಿಕ್ ಆಗಿ ಬೆಳೀತಾ ಒಂದು ವರ್ಷ ಆಗುವಾಗ ನನಗೆ ಒಂದು ಮನೆ ಸಾಕಾಗಲಿಲ್ಲ, ಪಕ್ಕದ ಮನೆ ಖಾಲಿ ಆಯಿತು, ಅದನ್ನು ಬಾಡಿಗೆ ತಗೊಂಡ್ಬಿಟ್ಟೆ. ಆದರೂ ನನಗೆ ಏನಂತ ಹೇಳಿದರೆ ಹೆದರಿಗೆ, ಈಗ 2 ಮನೆ ಬೇರೆ ಬೇರೆ ಓನರ್ಗಳು, ಅವರು ಒಂದು ವೇಳೆ ಯಾರಾದರೂ ಒಬ್ಬರು ಬಿಡು ಅಂತ ಹೇಳಿದ್ರು ನಮ್ಮ ಪ್ಲೇ ಹೋಮ್ಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ನಾನು ದೊಡ್ಡ ಯಾವುದಾದ್ರು ಸೈಟ್ ಹುಡುಕ್ತಾ ಇದ್ದೆ. ಅದಕ್ಕೆ ಸರಿಯಾಗಿ ಜ್ಞಾನವರ್ಧಕ ಸ್ಕೂಲ್ ಹಿಂದ್ಗಡೆನೆ ಇದೇ ರೋಡಲ್ಲಿ ನನ್ನ ಎಲ್ಲ ಭಗವಂತನ ಇಚ್ಛೆ, ಎದುರುಗಡೆ ಇರುವ ರಾಘವೇಂದ್ರ ಸ್ವಾಮಿನೇ ಇದು ಕರುಣಿಸಿದಂತ ಹೇಳಬೇಕು. ನನಗೆ ತುಂಬ ಚೆನ್ನಾಗಿರೋದು 40/64 ಸೈಟ್ ಸಿಕ್ಕಿತು, ಖಾಲಿ ಸೈಟ್. ಒಂದು ಸೈಡ್ನಲ್ಲಿ ಒಂದು ಚಿಕ್ಕದೊಂದು ಮನೆ ಇದೆ. ನಾನು ಒಬ್ಬನೇ ಇರೋದ್ರಿಂದ ನನಗೆ ಸಾಕಾಗುತ್ತದೆ. ಒಂದು ಮನೆ, ಅಡುಗೆ ಮನೆ, ಹಾಲ್ ಮತ್ತು ಅಡುಗೆ ಮನೆ, ಒಂದು ಬಾತ್ರೂಮ್ ಟಾಯ್ಲೆಟ್ ಇತ್ತು. ಸೊ ಇದು ಇಡೀ 40/64 ಸೈಟ್ ತುಂಬ ಪ್ಲೇನ್ ಲ್ಯಾಂಡ್. ಸೊ ನಾನು ಅದನ್ನು ಕೆಳಗಡೆ ಕಾಂಕ್ರೀಟ್ ಹಾಕಿದೆ, ಮೇಲ್ಗಡೆ ನನಗೆ ಬೇಕಾದ ರೀತಿಯಲ್ಲಿ ಒಂದು 12 ಲಕ್ಷ ಖರ್ಚು ಮಾಡಿ ಈ ಪ್ಲೇ ಹೋಮನ್ನು ಸ್ಟಾರ್ಟ್ ಮಾಡಿದೆ. ಸರ್ ನಿಮ್ಮದು ಪ್ಲೇ ಹೋಮ್ದು ಟೈಮಿಂಗ್ಸ್ ಏನಿದೆ ಸರ್? ಇದು ಟೈಮಿಂಗ್ಸ್ ಬೆಳಿಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ, ಸಾಯಂಕಾಲ ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಚಿಕ್ಕ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ 8 AM to 8 PM. ಏನು ಏಜ್ ಲಿಮಿಟ್ ಏನಿದೆ ಸರ್? ಏನು ಲಿಮಿಟಿಂದ ನೀವು ಮಕ್ಕಳನ್ನ ತಗೋತೀರಾ? 10 ತಿಂಗಳ ಮೇಲಿನ ಮಕ್ಕಳನ್ನು ನೋಡ್ಕೊಳ್ತೀವಿ ಅಂತೇಳಿ ಡಿಸೈಡ್ ಮಾಡಿದ್ದು. ಬಟ್ ಪೇರೆಂಟ್ಸ್ನ ಒತ್ತಡದಿಂದ 6 ತಿಂಗಳ ಮಗುನೂ ಇಲ್ಲಿ ಅಡ್ಮಿಷನ್ ಆಗ್ತಾ ಇದೆ. 6 ತಿಂಗಳ ಮಗು ಸಹ ತುಂಬ ಚೆನ್ನಾಗಿ ನಾವು ನೋಡ್ಕೊಳ್ತಾ ಇದ್ದೀವಿ. ಯಾಕಂದರೆ 4 ಜನ ಟೀಚರ್ಸ್ ಇದ್ದಾರೆ. ಸುಮಾರು 20-22 ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ 4 ಜನ ಟೀಚರ್ಸ್ ಅಪಾಯಿಂಟ್ ಮಾಡಿದ್ದೀನಿ. ಇದು ಒಂದು ಸರ್ವಿಸ್ ಮೈಂಡೆಡ್ನಲ್ಲಿ ನಾನು ಸ್ಟಾರ್ಟ್ ಮಾಡಿರೋದು. ನನಗೆ ಇದರಲ್ಲಿ ಏನು ಇನ್ಕಮ್ ಬರಬೇಕು ಅಂತೇಳಿ ಏನಿಲ್ಲ, ನೀವು ಕೊಡ್ತಾ ಇರೋದು ಒಂದು ಸೇವೆ ಅಂತೇಳಿ. ಈ ಇಡೀ ಲ್ಯಾಂಡಿಗೆ, ಖಾಲಿ ಜಾಗಕ್ಕೆ ಬಾಡಿಗೆ, ಆಮೇಲೆ ಟೀಚರ್ಸ್ ಸ್ಯಾಲ್ರಿ ಅದು ಮೇಂಟೈನ್ ಆದರೆ ಸಾಕು. ನಂದು ಒಂದು ಹೊಟ್ಟೆಪಾಡು ನಡೆದ್ರೆ ಸಾಕು ಅಂತೇಳಿ, ನಾನೇನು ಇನ್ಕಮ್ ಮಾಡಿ ಏನು ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಏನಿಲ್ಲ. ಹಾಗಾಗಿ ಸರ್ ಬೆಳಗಿಂದ ಸಂಜೆವರೆಗೂ ಮಕ್ಕಳು ಇಲ್ಲಿ ಯಾವ ರೀತಿ ನೋಡ್ಕೊತೀರಾ, ಮತ್ತು ಆ ಮಕ್ಳಿಗೆ ಏನೇನು ನೀವು ಹೇಳ್ಕೊಡ್ತೀರಾ? ಅದು ಯಾವ ಥರ, ಈಗ ಪೇರೆಂಟ್ಸ್ ಕೆಲ್ಸಕ್ಕೆ ಹೋಗಿರ್ತಾರೆ,
ಈಗ ಮಗು ನೋಡ್ಬೇಕಂದ್ರೆ ಯಾವ ಥರ? ಈಗ ಇದು ಸ್ಕೂಲ್ ಥರ ಇಷ್ಟೇ ಟೈಮಿಗೆ ಬರಬೇಕು, ಇಷ್ಟೇ ಟೈಮಿಗೆ ಹೋಗಬೇಕು ಅನ್ನೋದೇನಿಲ್ಲ ನಮ್ಮದು. ಯಾಕಂದರೆ ಅವರವರ ಡ್ಯೂಟಿ ಪ್ರಕಾರ ಅವರು ಡ್ಯೂಟಿಗೆ ಹೋಗುವಾಗ ಬಿಟ್ಟು ಹೋಗ್ತಾರೆ, ಡ್ಯೂಟಿ ಮುಗಿದ ಮೇಲೆ ಕರ್ಕೊಂಡು ಹೋಗ್ತಾರೆ. ಅವರು ಮಗು ಇಲ್ಲಿಗೆ ಬಂದ ನಂತರ ಆ ಮಗುವಿನ ಸಂಪೂರ್ಣ ಜವಾಬ್ದಾರಿ ನಮ್ಮದೇ. ಪ್ಲಸ್ ಮಗುವಿಗೆ ಜನರಲ್ ಎಜುಕೇಷನ್ ಅಲ್ಲದೆ ನಾವು ಭಗವದ್ಗೀತೆ ಆಗಲಿ, ವಿಷ್ಣು ಸಹಸ್ರನಾಮ ಆಗಲಿ, ಅನೇಕ ಶ್ಲೋಕಗಳಾಗಲಿ, ಭಜನೆಗಳಾಗಲಿ ಇದೆಲ್ಲ ಹೇಳ್ಕೊಡ್ತೀವಿ. ಬೆಳಗ್ಗೆ ಒಂದು 9-9:30 ತನಕ ಎಲ್ಲ ಮಕ್ಕಳು ಒಬ್ಬೊಬ್ರು ಬರ್ತಾ ಇರ್ತಾರೆ. ಒಂದು 9:30ಗೆ ಫಸ್ಟಿಗೆ ಒಂದು ದೇವರಿಗೆ ಪೂಜೆ, ಮಂಗಳಾರತಿ ಎಲ್ಲ ನಡೆಯುತ್ತೆ. ಮಂಗಳಾರತಿ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಮಂಗಳಾರತಿ ಹಾಡು ಎಲ್ಲ ಬರುತ್ತೆ ಮಕ್ಕಳಿಗೆ. ಎಲ್ಲ ಆದ ನಂತರ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳಿಗೆ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಜೊತೆಗೆ ಜನರಲ್ ಎಜುಕೇಷನ್ ಅವರವರ ಏಜಿಗೆ ತಕ್ಕ ಹೇಳ್ಕೊಡ್ತೀವಿ. ಚಾರ್ಟ್ ರೀಡಿಂಗ್ ಇದೆ. ಈಗ 2 ವರ್ಷದೊಳಗಿನ ಮಕ್ಕಳು ಬರೀ ರೀಡಿಂಗ್, ಓರಲ್ ಎಜುಕೇಷನ್ ಮಾತ್ರ. 2.5-3 ವರ್ಷ ಆದ ನಂತರ ಅವರಿಗೆ ಕೈಯಲ್ಲಿ ಹಿಡಿದು ABCD ಇಂದ ಪ್ರತಿಯೊಂದು ಬರೆಯೋದು, ಓದಿಸೋದು ಎಲ್ಲ ಹೇಳ್ಕೊಡ್ತೀವಿ. ಸರ್, ಇವಾಗ ಪೇರೆಂಟ್ಸು ಕೆಲ್ಸಕ್ಕೆ ಹೋಗಿರ್ತಾರೆ, ಆಫ್ಟರ್ನೂನ್ ಅವ್ರಿಗೆ ಲಂಚ್ ಬ್ರೇಕ್ ಇರುತ್ತೆ. ಈಗ ಅವ್ರ ಮಗು ನೋಡ್ಬೇಕು, ಅದಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀರಾ? ನಾವು ಇಲ್ಲಿ ಸಂಪೂರ್ಣ ನಮ್ಮದು ಈ ಒಟ್ಟು 3 ಕ್ಲಾಸ್ ರೂಮ್ ಇದೆ, ಮತ್ತು ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಸಪ್ರೇಟ್ ಏರಿಯಾ ಇದೆ, ಮಕ್ಕಳ ಪ್ಲೇ ಏರಿಯಾ ಸಪ್ರೇಟ್ ಇದೆ, ಆಟ ಆಡಲಿಕ್ಕೆ. ಎಲ್ಲ ಕಡೆಯಲ್ಲೂ ಕ್ಯಾಮರಾ ಫಿಟ್ ಮಾಡಿದ್ದೀವಿ. ಮತ್ತು ನಾವು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ಮಕ್ಕಳಿಗೆ. ಮಕ್ಕಳ ಪೇರೆಂಟ್ಸಿಗೆ ಅವ್ರು ಯಾವಾಗ ಬೇಕಾದ್ರೂ ನೋಡ್ಬೋದು. ಅರ್ಧ ಗಂಟೆಗೊಂದು, 3/4 ಗಂಟೆಗೊಂದು ಅವ್ರಿಗೆ ವಿಡಿಯೋಗಳು ಬರ್ತಾ ಇರ್ತವೆ. ಮಕ್ಕಳು ಏನು ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಅವರು ಊಟ ಮಾಡೋದ್ರಿಂದ ಹಿಡಿದು ಪಾಠ ಕಲಿಯೋದ್ರಿಂದ ಹಿಡಿದು ಆಟ ಆಡೋದು. ಅಂದರೆ ಅವರು ಯಾವಾಗ ನೋಡ್ಬೇಕು ಅವಾಗ ಮೆಸೇಜ್ ಹಾಕಿದ್ರೆ ನೀವು ರಿಪ್ಲೈ ಕೊಡ್ತೀರಾ? ರಿಪ್ಲೈ ಕೊಡ್ತೀವಿ. ಹೌದು, ಯಾವಾಗ ಬೇಕಾದ್ರೆ ಯಾವ ಮಗುವಿನ ಫೋಟೋ ಅಥವಾ ವಿಡಿಯೋ ಕಳಿಸಿ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ನಮ್ಮ ಮಗು ನೋಡಬೇಕು ಅಂದರೆ ವಿಡಿಯೋದಲ್ಲಿ ಕಳಿಸ್ತೀವಿ. ಯಾಕಂದರೆ ಫೋನು ಮಾಡೋದು ಎಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ. ಅವ್ರು ಫೋನ್ ಮಾಡೋದು ಮಗುವಿನ ಜೊತೆ ನಮ್ಮ ಜೊತೆ ಮಾತಾಡ್ಬೋದು, ಅದು ಸ್ವಲ್ಪ ರಿಸ್ಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಚಿಕ್ಕ ಮಗು ಇರುತ್ತೆ ಕೆಲವು ಸರ್ತಿ, ಅಮ್ಮನ ಜೊತೆ ಮಾತಾಡೋ, ಮತ್ತೆ ಇಲ್ಲಿ ಪರಿಸರಕ್ಕೆ ತುಂಬಾ ಹೊಂದ್ಕೊಂಡು ಆಟ ಆಡ್ತಾ ಇರುತ್ತೆ. ಅಮ್ಮನ ಹತ್ರ ಮಾತಾಡಿದ್ರೆ ಮತ್ತೆ ಮೂಡ್ ಚೇಂಜ್ ಆಗುತ್ತೆ ಅನ್ನೋ ಕಾರಣದಿಂದ ಫೋನ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅವ್ರು ಏನ್ ಬೇಕಾದ್ರೆ ವಿಡಿಯೋ ನೋಡ್ಲಿಕ್ಕೆ ಇಷ್ಟಪಟ್ರೆ ಆ ಮಗುವಿಂದೇ ವಿಡಿಯೋ ಸಪರೇಟ್ ಆಗಿ ಬೇಕಾದ್ರೂ ಕಳಿಸ್ಕೊಡ್ತೀವಿ. ಸರ್, ಇದು ನಿಮ್ದು ಪ್ಲೇ ಹೋಮ್ ಮಾತ್ರನಾ ಅಥವಾ ಟ್ಯೂಷನ್ ಪ್ಲಸ್ ಟ್ಯೂಷನ್ ಇದೆ ಇಲ್ಲಿ? ಏನು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ತೀವಿ. ಅದಕ್ಕಾಗಿ ಸಪ್ರೇಟ್ ಆಗಿ 4 ಜನ ಸ್ಟಾಫ್ ಇದ್ದಾರೆ. ಪ್ಲಸ್ LKG ಇಂದ SLC ತನಕನೂ ಟ್ಯೂಷನ್ ಇರುತ್ತೆ. ಟ್ಯೂಷನ್ ಸ್ಕೂಲ್ ಬಿಟ್ಟ ನಂತರ ಟ್ಯೂಷನ್ ಇರುತ್ತೆ. ಟ್ಯೂಷನ್ ಈಗ ಹೈಸ್ಕೂಲು ಮಕ್ಕಳಿಗೆ ಆ ಟೀಚರ್ಸ್ ತುಂಬ ಇಷ್ಟಪಟ್ಟು 8:30, 8:45, 9 ಗಂಟೆವರೆಗೂ ಟ್ಯೂಷನ್ ನಡೀತಾ ಇರುತ್ತೆ. ಅಲ್ಲದೆ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಈಗ LKG UKG ಮಕ್ಕಳಿಗೆ ಸ್ಕೂಲಿಂದ ಕರ್ಕೊಂಡು ಬರೋ ವ್ಯವಸ್ಥೆನೂ ಮಾಡಿದ್ದೀವಿ. ಯಾಕಂದರೆ ಈಗ ನಮ್ಮ ಹತ್ರ ಇಲ್ಲಿ ಪ್ಲೇ ಹೋಮಿಗೆ ಜಾಯ್ನ್ ಆದವರು ಅವರು ನಮ್ಮದು ಇಲ್ಲಿ LKG UKG ಎಲ್ಲ ಯಾವುದಿಲ್ಲ. ನಾವು ಇದು ಜನರಲ್ ಎಜುಕೇಷನ್ ಸ್ಕೂಲ್ ಮಾಡಿಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ಯಾವ ಸ್ಕೂಲ್ಗೆ ಅಡ್ಮಿಟ್ ಆಗ್ತಾರೆ ಅವರು, ಅಲ್ಲಿಂದ ಕರ್ಕೊಂಡು ಬರೋ ವ್ಯವಸ್ಥೆನೂ ನಾವೇ ಮಾಡಿದ್ದೀವಿ. ಸ್ಕೂಲ್ ಬಿಟ್ಟ ತಕ್ಷಣ ಇಲ್ಲಿಗೆ ಕರ್ಕೊಂಡು ಬಂದು ಮಕ್ಕಳಿಗೆ ಸ್ನ್ಯಾಕ್ಸ್ ಏನು ತಿನ್ನಿಸ್ಬಿಟ್ಟು, ಡ್ರೆಸ್ ಚೇಂಜ್ ಮಾಡಿ, ಯೂನಿಫಾರ್ಮ್ ತೆಗೆದುಬಿಟ್ಟು, ಅವ್ರು ಕಲರ್ ಡ್ರೆಸ್ ಕೊಟ್ಟರೆ ಕಲರ್ ಡ್ರೆಸ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸಿ, ಅವ್ರದ್ದು ಟ್ಯೂಷನ್ನು, ಹೋಮ್ವರ್ಕು ಎಲ್ಲ ಅವ್ರ ಪೇರೆಂಟ್ಸ್ ಬರುವ ತನಕನೂ ನಾವು ನೋಡ್ಕೊಳ್ತೀವಿ. ಇಷ್ಟೇ ಟೈಮು ಅಂತೇಳಿ ಟ್ಯೂಷನ್ ಆದ ಕೂಡಲೇ ಕಳಿಸೋದು ಅಂತೇಳಲ್ಲ. ಪೇರೆಂಟ್ಸ್ 8 ಗಂಟೆ ಒಳಗೆ ಬರ್ತಾರೆ. ನಾರ್ಮಲಿ ಎಲ್ಲ ಪೇರೆಂಟ್ಸ್ 8 ಗಂಟೆ ಒಳಗೆ ಬಂದು ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಸರ್, ಈ ವಿಡಿಯೋವನ್ನು ನೋಡೋವಂಥವ್ರು ಮಕ್ಕಳನ್ನ ಜಾಯಿನ್ ಮಾಡಬೇಕಂದ್ರೆ ಎಕ್ಸಾಕ್ಟ್ ಪ್ಲೇಸ್ ಅಡ್ರೆಸ್ ಹೇಳಿ ಸರ್ ನಿಮ್ಮದು. ಎಕ್ಸಾಕ್ಟ್ ಪ್ಲೇಸ್ ಅಂದರೆ ಇದು ಲಗ್ಗೆರೆಯಲ್ಲಿ ಜ್ಞಾನವರ್ಧಕ ಸ್ಕೂಲ್ ಫೇಮಸ್ ಆಗಿದೆ. ನೀವು ಆಲದ ಮರದ ಹತ್ರ ಬಂದು ಯಾರು ಕೇಳಿದ್ರು ಹೇಳ್ತಾರೆ ಜ್ಞಾನವರ್ಧಕ ಸ್ಕೂಲ್. ಆಲದ ಮರದಿಂದ ಅಲ್ಲಿ ಸಂಕ್ರಾಂತಿ ಹೋಟೆಲ್ ಹತ್ರ ಒಂದೇ ರೋಡು, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗುತ್ತೆ. ಆ ರಾಘವೇಂದ್ರ ಸ್ವಾಮಿ ಮಠ ರೋಡದಲ್ಲೇ ನಮ್ದಿರು ಜ್ಞಾನವರ್ಧಕ ಸ್ಕೂಲ್ನ ಹಿಂದ್ಗಡೆ ಇದೆ ನಮ್ಮದು ಪ್ಲೇ ಹೋಮ್. ಹೌದು. ಓಕೆ ಸರ್, ಧನ್ಯವಾದಗಳು. ಈ ವಿಡಿಯೋವನ್ನು ನೋಡೋವಂಥ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಸಹ ಧನ್ಯವಾದಗಳು.